ಧೈರ್ಯವಾಗಿ ಹೋಗ್ತಾ ಇದ್ದಾಳಲ್ಲ ಇವಳು ಮುಂದಕ್ಕೆ. ಚಿನ್ನ ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಯಾಟರ್ಡೆ ಇವತ್ತು ಮಕ್ಳಿಗೆ ಸ್ಕೂಲಿಗೆ ರಜೆ ಇರೋದ್ರಿಂದ ಸೊ ಹೊರಗಡೆ ಹೋಗ್ತಾ ಇದ್ದೀವಿ. ಲಾಲ್ಬಾಗ್ ಅಲ್ಲಿ ಫ್ಲವರ್ ಶೋ ಇದೆ, ಹಾಗಾಗಿ ಲಾಲ್ಬಾಗ್ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಕ್ಕಳನ್ನ. ಸೊ ರೆಡಿ ಆಗಿದ್ದೀವಿ. ಆಲ್ರೆಡಿ ಆಫ್ಟರ್ನೂನ್ ಆಗೋಯ್ತು, ಎಲ್ಲ ಕೆಲಸ ಮುಗಿಸಿ ಹೊರಡೋ ಅಷ್ಟರಲ್ಲಿ. ಸೋಹನ್ ರೆಡಿ ಆಗಿದ್ದಾನೆ. ಹಾಯ್ ಮಾಡು ಸೋಹನ್. ಹಾಯ್. ಎಲ್ಗ ಹೋಗ್ತಾ ಇದೀಯಾ? ಲಾಲ್ಬಾಗ್. ಏನಕ್ಕೆ ಹೋಗ್ತಾ ಇದೀಯಾ? ಫ್ಲವರ್ ನೋಡಕ್ಕೆ. ಫ್ಲವರ್ ನೋಡಕ್ ಹೋಗ್ತಾ ಇದ್ದಾನ ಅವನು. ತನಿಷಾ ಕೂಡ ಬಂದು ಹಾಯ್ ಮಾಡು ತನಿಷಾ. ಹಾಯ್. ಎಲ್ಲಿ ಹೋಗ್ತಾ ಇದ್ದೀರಾ ನೀವು? ಲಾಲ್ಬಾಗ್. ನಾನು ಲಾಲ್ಬಾಗ್ ಹೋಗ್ತಿದ್ದೀನಿ. ಈ ಸಲ ಫ್ಲವರ್ ಶೋಗೆ ನಾನು ನಮ್ಮಮ್ಮ ಸೋಹನ್ ಮತ್ತೆ ತನಿಷಾ ಹೋಗಿದ್ವಿ. ನಿಮ್ಗೆ ಲಾಲ್ಬಾಗ್ ಎಂಟ್ರೆನ್ಸ್ ಅಲ್ಲಿ ವಾಟರ್ ಫೌಂಟೈನ್ ಕಾಣಿಸುತ್ತೆ. ಈ ಬಾರಿ ಫ್ಲವರ್ ಶೋಗೆ ನಿಮ್ಗೆ ಅಡಲ್ಟ್ಸ್ಗೆ 100 ರೂಪೀಸ್ ಫೀಸ್ ಮಾಡಿದ್ದಾರೆ, ಮತ್ತೆ 6 years ಅಬೌವ್ ಚಿಲ್ಡ್ರನ್ಗೆ 30 ರೂಪೀಸ್ ಫೀಸ್ನ ಮಾಡಿದ್ದಾರೆ. ನಾವು ಹೊರಟಾಗ ಆಫ್ಟರ್ನೂನ್ ಆಗೋಗಿತ್ತು. ಸೊ ಅದಾದಮೇಲೆ ತುಂಬಾ ಹೆವಿ ಟ್ರಾಫಿಕ್ ಇತ್ತು. ಸೊ ಹಾಗಾಗಿ ನಾವು ರೀಚ್ ಆಗೋ ಅಷ್ಟರಲ್ಲಿ 3:30, 4 o'clock ಆಗೋಯ್ತು. ಸೊ ಆದಷ್ಟು ನಾನು ನಿಮಗೆ ಫ್ಲವರ್ ಶೋ ಫುಲ್ ಕಂಪ್ಲೀಟಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಮಕ್ಕಳು ಸ್ವಲ್ಪ ಸ್ನ್ಯಾಕ್ಸ್ನ ತಿನ್ಕೊಂಡ್ರು. ಹಾಗೆ ಸ್ವಲ್ಪ ಮುಂದೆ ಒಂದು ಮಂಕಿ ಇತ್ತು, ಸೊ ಅದಕ್ಕೆ ಕೊಡೋದಕ್ಕೆ ಅಂತ ಹೋದ್ರು. ಅದು ಪ್ಯಾಕೆಟೇ ತೊಗೊಂಡೋಯ್ತು. ಧೈರ್ಯವಾಗಿ ಹೋಗ್ತಾ ಇದ್ದಾಳಲ್ಲ ಇವಳು ಮುಂದಕ್ಕೆ. ಚಿನ್ನ ಕೋತಿ ಪ್ಯಾಕೆಟ್ನ ಎತ್ಕೊಂಡು ಹೋಗಿದ್ದಕ್ಕೆ ತನಿಷಾ ತುಂಬಾನೇ ಅಳ್ತಾ ಇದ್ಲು. ಅವಳನ್ನ ಸಮಾಧಾನ ಮಾಡಿದ್ದಾಯ್ತು. ಲಾಲ್ಬಾಗ್ ಅಲ್ಲಿ ಈ ತರ ತುಂಬಾನೇ ಫುಡ್ ಸ್ಟಾಲ್ಸ್ ನ ಹಾಕಿದ್ರು, ಬಟ್ ಔಟ್ಸೈಡ್ ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ರೇಟ್ ತುಂಬಾನೇ ಜಾಸ್ತಿ ಅಂತಾನೆ ಹೇಳ್ಬೋದು. ಹಾಗೆ ಸ್ಕೂಲಿಂದ ಮಕ್ಕಳನ್ನೆಲ್ಲ ಇಲ್ಲಿ ಫ್ಲವರ್ ಶೋ ವಿಸಿಟ್ಗೆ ಅಂತ ಕರ್ಕೊಂಡು ಬಂದಿದ್ರು. ಈ ತರ ಬ್ಯಾಗ್ಸ್ ಅಲ್ಲಿ ಮತ್ತೆ ಪಾಟ್ಸ್ ಅಲ್ಲಿ ನಮ್ಮ ಮನೆ ಟೆರೆಸ್ ಅಲ್ಲಿ ಅಥವಾ ನಮ್ಮ ಮನೆಯಲ್ಲೇ ನಾವು ಈ ತರ ಸೊಪ್ಪುಗಳನ್ನ ತರಕಾರಿಗಳನ್ನ ಬೆಳ್ಕೋಬಹುದು ಅಂತ ಹೇಳ್ತಾ ಇದ್ರು. ಮಕ್ಕಳು ಮನೆಯಲ್ಲಿ ಇರೋದಕ್ಕಿಂತ ಹೊರಗಡೆ ಹೋದಾಗ ಅವ್ರಿಗೆ ಖುಷಿ ಇನ್ನ ದುಪ್ಪಟ್ಟಾಗತ್ತೆ ಅಂತಾನೆ ಹೇಳ್ಬೋದು. ಅವ್ರು ಎಂಜಾಯ್ ಮಾಡೋದು ನೋಡಿದ್ರೆ, ಅವ್ರು ಖುಷಿಯಾಗಿ ಓಡಾಡೋದನ್ನ ನೋಡಿದ್ರೆ ನನಗೂ ತುಂಬಾನೇ ಖುಷಿ ಆಗುತ್ತೆ. ಹಾಗಾಗಿ ರಜಾ ದಿನಗಳಲ್ಲಿ ಆಚೆ ಕರ್ಕೊಂಡು ಹೋಗೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಬಾರಿ ಗಣರಾಜ್ಯೋತ್ಸವದ ಫ್ಲವರ್ ಶೋನಲ್ಲಿ ವಿಶ್ವಗುರು ಬಸವಣ್ಣ ಹಾಗೂ ಅವರ ವಚನಗಳ ಥೀಮ್ ಇಟ್ಕೊಂಡು ಫ್ಲವರ್ ಶೋನ ಏರ್ಪಾಡು ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು. ಬಸವಣ್ಣನವರ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು. ಇಲ್ಲಿ ಬಸವಣ್ಣನವರು ಹಾಗೇನೆ ಅವರ ಅನುಯಾಯಿಗಳು, ಅವರ ಅನುಭವ ಮಂಟಪ, ಹಾಗೆ ಅವರ ಸ್ಮಾರಕ ಕೂಡ, ಕೆಲವು ವಚನಗಳನ್ನ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ರು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.